ಆಡ್ತಾರೆ. ಜೋರಾದ ಚಪ್ಪಾಳೆ ಕೊಡಲಿ. ನೀವು ಕೇಳಿದಂತ ನಿಂಬಿಯ ಮನದಂಡನೆಗೆ ಅದನ್ನ ಒರಿಜಿನಲ್ ಟ್ರ್ಯಾಕ್ ಆಡಿರೋದು ಮೇಡಮ್ ಅವರು. ಆದರೆ ಇವತ್ತು ನಮ್ಮ ಸೌಭಾಗ್ಯ ಅವ್ರನ್ನ ನೇರವಾಗಿ ವೇದಿಕೆಯಲ್ಲಿ ಹಾಡನ್ನು ಅವ್ರಿಗೆ ಕೇಳ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಚಾಲನೆ ಹೃತ್ಪೂರ್ವಕವಾದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ. ಹಾಡು ಅಂತ ಹೇಳಿದರು, ಈ ವಯಸ್ಸಿನಲ್ಲಿ ಹಾಡೋ ವಯಸ್ಸಲ್ಲ ಇದು. ಅದೆಲ್ಲ ದೊಡ್ಡವರಿಗೆ ಶ್ರಮಿಸ್ತಾಯಿಲ್ಲ, ಕೊನೆವರೆಗೂ ಈಗಲೂ ಹಾಡ್ತಾ ಇದ್ದಾರೆ. ಆ ಒಂದು ಸ್ಥಾನಕ್ಕೆ ನಮಗೆಲ್ಲ ಕಾರಣ ಇದ್ದಿದ್ದಲ್ಲಿ ತುಂಬ ಜನ ಕೇಳ್ತಾರೆ ಅಂತ ಪ್ರಯತ್ನ ಪಡ್ತೀನಿ. ಮೊದಲು ಹಾಡಿದ್ದಾರೆ ಆಗಲೇ ಮತ್ತೆ ಹಾಡೋಣ. ಸಂಪಿಗೆ ಮರದ ಹಸಿರಿನ ನಡುವೆ ಕೋಗಿಲೆ ಹಾಡಿತ್ತು, ಸಂಪಿಗೆ ಮರದ ಹಸಿರಿನ ನಡುವೆ ಕೋಗಿಲೆ ಹಾಡಿತ್ತು. ಚಿಕ್ಕವ್ವ ಚಿಕ್ಕವ್ವ ಎನ್ನುತ್ತ ತನ್ನಯ ಗೆಳೆಯರ ಕರೆದಿತ್ತು. ಅದ ಕೇಳಿ ನಾ ಮೈ ಮರೆತೆ, ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ನಿಂಬಿಯ ಎದ್ದೋನೇ ನಿಮಗ್ಯಾನ, ಏಳು ಸಲೇ ನಿಮಗ್ಯಾನ. ಸಿದ್ಧಾರ ಜ್ಞಾನ ಶಿವು ಜ್ಞಾನ ನಿಂಬಿಯ, ಸಿದ್ಧಾರನೇ ಜ್ಞಾನ ಶಿವು ಜ್ಞಾನ. ಮಾ ಶಿವನೇ ನಿದ್ರೆ ಕಣ್ಣಾಗೆ ನಿಯಮ ಜ್ಞಾನ ನಿಂಬಿಯ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ. ನಾನು ತುಂಬ ನಂಬುವ ಧರ್ಮಸ್ಥಳ ಮಂಜುನಾಥ ಅಂತ ಸುಮ್ಮನೆ ಎರಡರಲ್ಲಿ ಮೊದಲು ಚಾಮುಂಡೇಶ್ವರಿ ಮೇಲೆ ಹೇಳ್ತೇನೆ. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾ ಇಲ್ಲಿ ಓ ಕಂದ ಎಣತಿಗಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತ ಚಾಮುಂಡಿ ನಿಂತಿಗಳು. ಇಂದು ಶುಕ್ರವಾರ ಶುಭವ ತರುವಾರ, ಇಂದು ಶುಕ್ರವಾರ ಶುಭವ ತರುವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವಾರ. ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿ ದುಬೆ ಆಸುರ ನದಿ. ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ನಮೋ ಎನ್ನುವೆ, ನಮೋ ಎನ್ನುವೆ. ಧನ್ಯವಾದಗಳು. ಈ ಕನ್ನಡ ರಾಜ್ಯೋತ್ಸವದ ಒಂದು ಶುಭ ದಿನದಂದು ನಾನು ಹೇಳೋದು, ನಾವೇನು ದೊಡ್ಡ ಉಪದೇಶ ಎಲ್ಲ ಕೊಡೋದಿಲ್ಲ. ದಯವಿಟ್ಟು ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡಿ ಅಭ್ಯಾಸ ಮಾಡಿ. ಮೊದಲಿಂದ ಕನ್ನಡ ಕಲಿಸೋದ್ರೆ ಆ ಮಕ್ಕಳು ಕಲ್ತ್ಕೋತಾರೆ. ಆಮೇಲೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಕಾನ್ವೆಂಟು ಅಲ್ಲಿ ಇಲ್ಲಿಗೆ ಹೋದರೆ ಕನ್ನಡ ಮರೆತು ಬಿಡ್ತಾರೆ, ಕನ್ನಡ ಕಲಿಯೋದೇ ಇಲ್ಲ. ಹಾಗಾಗಿ ದಯವಿಟ್ಟು ಮನೆಯಲ್ಲಿ ಕನ್ನಡ ಮಾತಾಡಿ.
ನೀವು ಯಾವುದೇ ಭಾಷೆ ಇರಲಿ, ನೀವು ಮನೇಲಿ ಮಾತಾಡೋದು ಅವರಿಗೆ ಕನ್ನಡ ಬಳಕೆ ಮಾಡಿ ಕನ್ನಡ ಹಿಡ್ಕೊಡಿ, ಬಂಧುದೇವಿಯವ್ರಿಗೆ ಹಿಡ್ಕೊಡಿ, ಇಷ್ಟನ್ನು ಕೇಳ್ಕೊಳ್ಳೋದು. ನಮಸ್ಕಾರ. ಆಮೇಲೆ ಮತ್ತು ಕೊನೆಯದಾಗಿ ನನ್ನನ್ನು ಇಲ್ಲಿ ಕರೆಸಿ ಒಂದು ಗೌರವ ಕೊಟ್ಟಿದ್ದಕ್ಕೆ, ಯಾಕೆಂದರೆ ತುಂಬ ಜನ ಚೆನ್ನಾಗಿ ಹಾಡ್ತಾರೆ, ಅವರಿಗೆ ಅವಕಾಶ ಸಿಗೋದಿಲ್ಲ. ಈ ಥರ ಒಂದು ಕಾರ್ಯಕ್ರಮದಲ್ಲಿ ಹಾಡಿ ಅವ್ರಿಗೆ ಒಂದು ಉತ್ತೇಜನ ಕೊಡ್ತಾ ಇರುವಾಗ ಈ ತರಹ ಸಂಘ ಸಂಸ್ಥೆಗಳು ಚೆನ್ನಾಗಿ ಬೆಳಿಬೇಕು, ಅನೇಕ ಜನರಿಗೆ ಒಂದು ಆಸನ ಪೂರೈಸಬೇಕು ಅಂತ ಇನ್ನೂ ಅಭಿವೃದ್ಧಿ ಹೋಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಡಾಕ್ಟರ್ ಪಿ ಕೆ ಸುಮಿತ್ರಾ ಅಮ್ಮ ಅವರು ನಮ್ಮನ್ನೆಲ್ಲರನ್ನು ಕುರಿತು ಒಂದಷ್ಟು ಹಾಡುಗಳನ್ನು ಸಮಗ್ರವಾಗಿ ಒಟ್ಟಿಗೆ ಆಡಿ ನಮ್ಮ ಮನಸೂರೆಗೊಂಡ್ರು ಅಂತ ಹೇಳಬೇಕು. ಯಾಕೆಂದರೆ ಅವರೆಲ್ಲ ಆಗಿನ ಕಾಲದಲ್ಲಿ ಈಗಲೂ ಕೂಡ ಎಲ್ಲರ ಮನಸ್ಸನ್ನು ಸೂರೆಗೊಳ್ತಕ್ಕಂಥ ಹಾಡುಗಳು. ಮತ್ತೊಮ್ಮೆ ಅವರಿಗೆ ಅವರ ಪದಾರವೆಂಗಳಿಗೆ ಮತ್ತೊಮ್ಮೆ ಸ್ಮರಿಸುತ್ತಾ ಅವರ ಆಶೀರ್ವಾದ ಎಲ್ಲರಿಗೂ ಸುಮಿತ್ರಾ ಮೇಡಮ್ ಅವರು ಜೋರಾಗಿ ನಮ್ಮ ಗುರುಗಳಾದಂಥ ಶ್ರೀನಿವಾಸರವರು ಹಾಗೂ ನಮ್ಮ ಮಧುವಂತಿ ಮೇಡಮ್ನವರು ಇಬ್ಬರು ಕೂಡ ಒಂದು ಗಾಯನವನ್ನು ಆಡಬೇಕು ಅಂತ ನಾವು ಅವರು ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೀವಿ. ದಯವಿಟ್ಟು ನಾನೇ ಭಾಗ್ಯವತಿ. ಹಲೋ